ಪಲ್ಲವಿ ಈಗಷ್ಟೇ ಡಿಗ್ರಿ ಮುಗಿಸಿದಳು. ನಂತರ ಮನೆಯಲ್ಲಿ ಅವಳ ತಂದೆ ತಾಯಿ ಬ್ಯಾಂಕ್ ಮ್ಯಾನೇಜರ್ ಜಗನ್ ಜೊತೆ ಪಲ್ಲವಿಯ ಮದುವೆ ಮಾಡಿದರು. ಪಲ್ಲವಿ ಗಂಡನಿಗೆ ಆದರ್ಶ ಪತ್ನಿ ಆಗುವ ಕನಸಿನೊಂದಿಗೆ ಬೆಂಗಳೂರಿಗೆ ಬಂದಳು. ಜಗನ್ ಕೆಲಸದ ಕಡೆಯಿಂದ ಕ್ವಾರ್ಟರ್ಸ್ ಸಿಕ್ಕಿತು. ಅಲ್ಲಿ ಮನೆ ಕಟ್ಟಿದರು. ಪಲ್ಲವಿ ಬಡ ಕುಟುಂಬದಿಂದ ಬಂದ ಹೆಣ್ಣು ಮಗಳಾಗಿದ್ದರು. ಜಗನ್ ಜೀವನಕ್ಕೆ ಹೊಂದಿಕೊಂಡಿದ್ದಳು. ಜಗನ್ ಬ್ಯಾಂಕಿನ ಕೆಲಸದಲ್ಲಿ ಅವನಿಗೆ ಹೆಚ್ಚಾಗಿ ರಜೆ ಸಿಗುತ್ತಿರಲಿಲ್ಲ. ರಜೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯ ಸಮಯದಲ್ಲಿ ಮಾತ್ರ ಜಗನ್ ಊರಿಗೆ ಹೋಗುತ್ತಿದ್ದರು. ಕ್ವಾರ್ಟರ್ಸ್ನಲ್ಲಿ ಕಟ್ಟಿದ ಮನೆ ತುಂಬ ದೊಡ್ಡದಿಲ್ಲದಿದ್ದರೂ ಚಿಕ್ಕ ಮನೆಯಲ್ಲಿ ಪಲ್ಲವಿ ಸುಖವಾಗಿ ಜೀವನ ನಡೆಸುತ್ತಿದ್ದಳು. ಬಂಧು ಬಾಂಧವರನ್ನು ಮನೆಗೆ ಸ್ವಾಗತಿಸುತ್ತಿದ್ದಳು ಮತ್ತು ತನ್ನಲ್ಲಿ ಹೇಳಿಕೊಳ್ಳುತ್ತಿದ್ದಳು, ನಾನೆಂಥ ಭಾಗ್ಯಶಾಲಿ, ಎಷ್ಟು ಒಳ್ಳೆಯ ಗಂಡ, ಒಳ್ಳೆಯ ಕುಟುಂಬ ಎಂದು ಖುಷಿ ಪಡುತ್ತಿದ್ದಳು. ಮದುವೆಯಾದ ಕೆಲವು ತಿಂಗಳಲ್ಲಿ ಪಲ್ಲವಿ ಗರ್ಭಿಣಿ ಕೂಡ ಆದಳು. ಈಗ ಜಗನ್ ಕೂಡ ಪಲ್ಲವಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅವನು ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಿರುವಾಗ ಪಲ್ಲವಿಗೆ ಏನಾದರೂ ಒಂದು ಸಿಹಿ ತಿಂಡಿ ಅಥವಾ ಊಹು ಇಲ್ಲವೇ ಪಲ್ಲವಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿದ್ದ. ಒಮ್ಮೊಮ್ಮೆ ಪಲ್ಲವಿಗೆ ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಮಾಡಲು ಸಾಧ್ಯವಾಗದಿದ್ದಾಗ ಆರ್ಡರ್ ಮಾಡಿ ತರಿಸಿ ಅವಳಿಗೂ ತಿನ್ನಿಸಿ ತಾನು ತಿನ್ನುತ್ತಿದ್ದ. ಜಗನ್ ಮಧ್ಯಾಹ್ನದ ಬಾಕ್ಸಿಗೆ ಪಲ್ಲವಿ ಅಡುಗೆ ಮಾಡಿಕೊಡುತ್ತಿದ್ದಳು. ಅವಳಿಗೆ ಯಾವುದೇ ರೀತಿಯ ಕಷ್ಟವಾಗದಂತೆ ಪ್ರೀತಿಯಿಂದ ಮಾತನಾಡುತ್ತಾ ಅವಳಿಗೆ ನಿದ್ದೆ ಬರುವವರೆಗೂ ದೇವರ ಕಥೆಗಳನ್ನು ಹೇಳುತ್ತಾ ಮಲಗಿಸುತ್ತಿದ್ದ. ಈಗಾಗಲೇ ಪಲ್ಲವಿಗೆ 8 ತಿಂಗಳು ಕಳೆದಿತ್ತು. ಹೆರಿಗೆಗೆ ತವರು ಮನೆಗೆ ಹೋಗುವಾಗ ಜಗನ್ ಒಬ್ಬರನ್ನೇ ಇಲ್ಲಿ ಬಿಟ್ಟು ಹೋಗಬೇಕಲ್ಲ, ಅಷ್ಟೊಂದು ಪ್ರೀತಿ ತೋರುವ ಗಂಡನನ್ನು 4-5 ತಿಂಗಳು ಬಿಟ್ಟಿರಬೇಕಲ್ಲ ಎಂದು ಅವಳು ಕಣ್ಣೀರು ಹಾಕುತ್ತಿದ್ದಳು. ಅಮ್ಮನನ್ನು ಇಲ್ಲಿಗೆ ಕರೆಸಿಕೊಂಡು ಬಾಣಂತನವನ್ನು ಇಲ್ಲಿಯೇ ಮಾಡಿಸಿಕೊಳ್ಳಬಹುದು ಎಂದು ಜಗನ್ ಬಳಿ ಹೇಳಿದಳು. ಆಗ ಜಗನ್ ಪ್ರೀತಿಯಿಂದ, ನೀನು ನಿನ್ನ ಚೊಚ್ಚಲ ಹೆರಿಗೆ ನಿನ್ನ ತವರು ಮನೆಯಲ್ಲೇ ಮಾಡಿಕೊಂಡರೆ ಒಳ್ಳೆಯದು. ಹೆರಿಗೆ ಬಾಣಂತನ ಈ ಪ್ರಕ್ರಿಯೆಯೆಲ್ಲ ತವರು ಮನೆಯಲ್ಲಿ ನಡೆಯುವುದು ಒಳಿತು. ನೀನು ಅದನ್ನು ಕಳೆದುಕೊಳ್ಳಬೇಡ ಎಂದು ಅವಳಿಗೆ ಮನವರಿಕೆ ಮಾಡಿ ಪಲ್ಲವಿಯನ್ನು ತವರು ಮನೆಗೆ ಹೆರಿಗೆಗೆ ಎಂದು ಕಳಿಸಿದ. ತವರು ಮನೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಪಲ್ಲವಿ ಮತ್ತು ಜಗನ್ ಮಗುವನ್ನು ನೋಡಿ ತುಂಬ ಸಂತೋಷಪಟ್ಟರು. ನಂತರ ಜಗನ್ಗೆ ಕೆಲಸದ ವಿಷಯವಾಗಿ ಮಂಗಳೂರಿಗೆ ವರ್ಗಾವಣೆ ಆಯಿತು. ಜಗನ್ ಮಂಗಳೂರನ್ನು ನೋಡಲು ಮತ್ತು ಹೊಸ ಜಾಗದಲ್ಲಿ ಕೆಲಸ ಮಾಡಲು ಇಷ್ಟ ಇತ್ತು. ಆದರೆ ಪಲ್ಲವಿ ಬಾಣಂತಿಯಾಗಿರುವಾಗ ಅವಳನ್ನು ಬಿಟ್ಟು ಹೋಗುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿತ್ತು. ವರ್ಗಾವಣೆಯ ವಿಷಯವಾಗಿ ಹೆಂಡತಿಗೆ ಫೋನ್ ಮಾಡಿ ತಿಳಿಸಿದ. ಆಗ ಪಲ್ಲವಿ, ನನಗೂ ಮಂಗಳೂರು ಎಂದರೆ ತುಂಬ ಇಷ್ಟ. 2 ತಿಂಗಳಲ್ಲಿ ನಾನು ನಮ್ಮ ಮಗುವಿನೊಂದಿಗೆ ನಿಮ್ಮ ಬಳಿ ಬಂದು ಸೇರಿಕೊಳ್ಳುತ್ತೇನೆ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಧೈರ್ಯ ತುಂಬಿದಳು. ನಂತರ ಅದೇ 4 ತಿಂಗಳು ಹೇಗೆ ಕಳೆಯಿತು ತಿಳಿಯಲಿಲ್ಲ. ನಾನು ನನ್ನ ಮಗುವನ್ನು ಕರೆದುಕೊಂಡು ಅಮ್ಮನ ಜೊತೆ ಮಂಗಳೂರಿಗೆ ಪ್ರಯಾಣ ಬೆಳೆಸಿದೆ. ಜಗನ್ಗೆ ಅಲ್ಲಿ ದೊಡ್ಡ ಮನೆಯನ್ನು ಕಂಪನಿಯವರು ಕೊಡಲಾಗಿತ್ತು. ಆದರೆ ಅದು ಕ್ವಾರ್ಟರ್ಸ್ ಆಗಿರಲಿಲ್ಲ, ಇಂಡಿಪೆಂಡೆಂಟ್ ಹೌಸ್ ಆಗಿತ್ತು. ಮಗುವನ್ನು ಇನ್ನು ಕೆಲವು ತಿಂಗಳು ನೋಡಿಕೊಳ್ಳಲು 2-3 ತಿಂಗಳುಗಳ ಮಟ್ಟಿಗೆ ಅಮ್ಮ ನನ್ನ ಜೊತೆಗೆ ಬಂದಿದ್ದರು. ಆ 2 ತಿಂಗಳು ಎಷ್ಟು ಬೇಗ ಕಳೆದಿತ್ತೋ ಗೊತ್ತೇ ಆಗಲಿಲ್ಲ. ಅಮ್ಮ ಮನೆಗೆ ಹಿಂದಿರುಗಿದರು. ನಂತರ ಈಗ ಇಡೀ ಮನೆಯಲ್ಲಿ ನಾನು ಮಗುವಿನೊಂದಿಗೆ ಇಬ್ಬರೇ ಇರುವ ಹಾಗೆ ಆಗಿತ್ತು. ಈಗ ಪಲ್ಲವಿಗೆ ಎಲ್ಲ ಜವಾಬ್ದಾರಿಗಳು ಅವಳ ಮೇಲೆ ಬಿದ್ದಿದ್ದವು. ಅವಳು ಮನೆಯನ್ನು ನಿಭಾಯಿಸುತ್ತಾ ಮಗುವಿನ ಪಾಲನೆ ಪೋಷಣೆಯಲ್ಲಿ ಗಂಡನ ಕಡೆ ಸ್ವಲ್ಪ ಗಮನ ಹರಿಸುವುದನ್ನು ಕಡಿಮೆ ಮಾಡಿದಳು. ಜಗನ್ ಮುಂಚೆಯಿಂದಲೂ ಕೆಲಸ ಮುಗಿಸಿಕೊಂಡು ಬಂದ ಮೇಲೆ ನನ್ನ ಬಳಿ ಅಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ವಿಷಯವನ್ನು ಹೇಳಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚೆಗೆ ಅವರು ಮದುವೆಯಾಗದ ಹೆಣ್ಣು ಮಕ್ಕಳು ಅವರ ಜೊತೆಯಾಗಿ ಕೆಲಸ ಮಾಡುವುದರ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಮಾತನಾಡುತ್ತಿದ್ದರು. ಸಿಟಿಯಲ್ಲಿದ್ದಾಗ ಕೇವಲ ಅವರು ಅವರ ಗೆಳೆಯರನ್ನು ಮಾತ್ರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ಆದರೆ ಈಗ ಅವರು ಕೆಲಸ ಮಾಡುತ್ತಿದ್ದ ಹುಡುಗಿಯರನ್ನು ಮನೆಗೆ ಆಹ್ವಾನಿಸುತ್ತಿದ್ದರು. ಅವರ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಎನ್ನುವ ಹುಡುಗಿ ಶನಿವಾರ ರಾತ್ರಿ ಜಗನ್ ಅವರ ಕಾರಿನಲ್ಲಿ ಬಂದು ಇಳಿದಳು. ಆ ರಾತ್ರಿ ಭಾರೀ ಮಳೆ ಬಿದ್ದಿದ್ದರಿಂದ ಅವಳು ಹೊರಟು ಹೋಗಲಿಲ್ಲ. ಮುಂದಿನ ದಿನ ಭಾನುವಾರ ಆಗಿದ್ದರಿಂದ ಅವಳು ದಿನವನ್ನೆಲ್ಲ ಮನೆಯಲ್ಲೇ ಕಳೆದಳು. ಸೋಮವಾರ ಬೆಳಿಗ್ಗೆ ಅವಳು ನೇರವಾಗಿ ನನ್ನ ಗಂಡನ ಜೊತೆ ಕೆಲಸಕ್ಕೆ ಹೋದಳು. ಅವಳು ಹಾಸ್ಟೆಲ್ನಲ್ಲಿ ವಾಸವಾಗುತ್ತಿದ್ದಳು.
ಇಂದಿಗೂ ತನ್ನ ಕುಟುಂಬವನ್ನು ಬಿಟ್ಟು ಮೊದಲ ಬಾರಿಗೆ ಈ ಊರಿಗೆ ಬಂದು 7 ತಿಂಗಳಾಗಿತ್ತು. ಅಷ್ಟೇ ಅವಳಿಗೆ ಮಂಗಳೂರಿನ ವಾತಾವರಣ ಅಡ್ಜಸ್ಟ್ ಆಗದ ಕಾರಣ ಇಲ್ಲಿಂದ ನಾನು ಕೆಲಸ ಬಿಟ್ಟು ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಳಂತೆ. ಅದಕ್ಕಾಗಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಮನೆಗೆ ಕರೆದುಕೊಂಡು ಬಂದೆ ಎಂದು ನನ್ನ ಗಂಡ ಜಗನ್ ಹೇಳಿದರು. ಪಲ್ಲವಿ ಕೂಡ ಅವಳಿಗೆ ಸಮಾಧಾನ ಮಾಡುತ್ತಾ, ನಾವು ನಿಮ್ಮ ಜೊತೆಗೆ ಇದ್ದೇವೆ, ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸವನ್ನು ಇಲ್ಲಿಯೇ ಮುಂದುವರಿಸಿ ಎಂದು ಹೇಳಿದೆ. ಪಲ್ಲವಿ ಕೂಡ ಮನೆಯಲ್ಲಿ ಮಗುವಿನ ಜೊತೆ ದಿನಕಾಲ ಕಳೆಯುತ್ತಿದ್ದರಿಂದ ಪ್ರಿಯಾ ಬಂದು ಮನೆಯಲ್ಲಿ ಒಂದು ದಿನ ಇದ್ದಾಗ ಪಲ್ಲವಿಗೂ ಸ್ವಲ್ಪ ಸಮಾಧಾನವಾಗಿತ್ತು. ಈ ಊರಿಗೆ ಬಂದ ಮೇಲೆ ನಾನು ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡಿರಲಿಲ್ಲ. ಅವಳ ಜೊತೆ ಮಾತನಾಡುತ್ತಾ ಒಂದು ದಿನದ ಸಮಯ ಹೇಗೆ ಕಳೆದಿತ್ತೋ ಗೊತ್ತೇ ಆಗಲಿಲ್ಲ. ಇದಾದ ಮೇಲೆ ಪ್ರಿಯ ತಿಂಗಳಿಗೆ 1 ಸಲ ಅಥವಾ 2 ಸಲವಾದರೂ ಜಗನ್ ಜೊತೆಗೆ ಮನೆಗೆ ಹೋಗುತ್ತಿದ್ದಳು. 6-7 ತಿಂಗಳು ಇದೇ ಊರಿನಲ್ಲಿ ಕೆಲಸ ಮಾಡಿದಳು. ನಂತರ ಅವಳಿಗೆ ಇಲ್ಲಿಯ ವಾತಾವರಣ ಹಿಡಿಸಲಿಲ್ಲದ ಕಾರಣಕ್ಕಾಗಿ ಅವಳು ಮತ್ತೆ ಬೆಂಗಳೂರಿಗೆ ವರ್ಗಾವಣೆ ಮಾಡಿಸಿಕೊಂಡು ಅವಳೀಗ ಬೆಂಗಳೂರಿಗೆ ಹೋಗಿದ್ದಾಳೆ ಎನ್ನುವ ಸುದ್ದಿಯನ್ನು ಜಗನ್ ಪಲ್ಲವಿಗೆ ತಿಳಿಸಿದ. ಆಗ ಪಲ್ಲವಿ, ಪಾಪ ಅವಳಿಗೆ ಇಲ್ಲಿಯ ವಾತಾವರಣದಿಂದ ಪದೇ ಪದೇ ಕೆಮ್ಮು ಮತ್ತು ಕೋಲ್ಡ್ ಆಗುತ್ತಿತ್ತು, ಅವಳು ಸಿಟಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಬಿಡಿ ಎಂದು ಹೇಳಿ ಸುಮ್ಮನಾದಳು. ಮತ್ತೆ 1 ತಿಂಗಳ ನಂತರ ಭಾನು ಎಂಬ ಹುಬ್ಬಳ್ಳಿಯ ಕಡೆಯ ಹುಡುಗರ ಜೊತೆ ಕೆಲಸ ಮಾಡುತ್ತಿದ್ದಳು. ಅವಳನ್ನು ಮನೆಗೆ ಕರೆತಂದರು. ಪಲ್ಲವಿ ಭಾನುವನ್ನು ಕೂಡ ಅದೇ ವಿಶ್ವಾಸದಿಂದ ಉಪಚರಿಸಿದಳು. ಆದರೆ ಭಾನು ಜಗನ್ನನ್ನು ನೋಡುವ ರೀತಿ ಪಲ್ಲವಿಗೆ ತುಂಬ ಮುಜುಗರವನ್ನುಂಟು ಮಾಡಿತು. ಭಾನು ಮನೆಯಿಂದ ಹೊರಗೆ ಹೋದ ಮೇಲೆ ಇದರ ವಿಷಯವಾಗಿ ಜಗನ್ನಲ್ಲಿ ಕೇಳಿದಳು. ನಿಮ್ಮ ಗೆಳತಿ ಭಾನು ನಿಮ್ಮನ್ನೇಕೆ ವಿಚಿತ್ರ ರೀತಿಯಲ್ಲಿ ನೋಡುತ್ತಿದ್ದಳು? ಅವಳ ನೋಟ ನನಗೆ ಮುಜುಗರ ಉಂಟು ಮಾಡಿತು ಎಂದು ಹೇಳಿದಾಗ ಜಗನ್ ಹೇಳಿದ, ಅವರು ಹೇಗೆ ನೋಡಲಿ, ನಾವು ನೋಡುವ ದೃಷ್ಟಿ ಸರಿಯಾಗಿರಬೇಕು ಎಂದು ಹೇಳಿ ಸುಮ್ಮನಾದ. ಪಲ್ಲವಿ ಕೂಡ ಈ ಮಾತನ್ನು ಒಪ್ಪಿಕೊಂಡು ಸುಮ್ಮನಾದಳು. ಆದರೆ ಇತ್ತೀಚೆಗೆ ಜಗನ್ ಬರೀ ಹೆಣ್ಣು ಮಕ್ಕಳನ್ನು ಮಾತ್ರ ಮನೆಗೆ ಕರೆದುಕೊಂಡು ಬರುತ್ತಿದ್ದರು. ನಮ್ಮ ಮನೆಗೆ ಬರುತ್ತಿದ್ದ ಹುಡುಗಿಯರೆಲ್ಲ ಬಂದ ಕೆಲವು ತಿಂಗಳುಗಳಿಗೆ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೊರಟು ಹೋಗುತ್ತಿದ್ದರು. ಜಗನ್ ಇತ್ತೀಚೆಗೆ ರಾತ್ರಿ ಮನೆಗೆ ಬರುವ ಸಮಯ ಕೂಡ ಚೇಂಜ್ ಆಗಿತ್ತು. ಈ ವಿಷಯವಾಗಿ ಪಲ್ಲವಿಗೂ ಅಸಮಾಧಾನವಾಗಿತ್ತು. ನೋಡೋವರೆಗೂ ನೋಡಿ ತನ್ನ ಸಹನೆಯನ್ನು ಕಳೆದುಕೊಂಡು ಜಗನ್ ಬಳಿ ಇದರ ಬಗ್ಗೆ ಕೇಳಿ ದಿನ ಮನೆಯಲ್ಲಿ ಚಿಕ್ಕ ಪುಟ್ಟ ಜಗಳವಾಗತೊಡಗಿದವು. ಮನೆಯಲ್ಲಿ ಹೆಂಡತಿ ಇದರ ಬಗ್ಗೆ ಕೇಳಿ ಜಗಳ ಮಾಡಿದಾಗೆಲ್ಲ ಭಾನುವಾರದಂದು ಊಟಕ್ಕೆ ಹೊರಗೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ ಬಟ್ಟೆ ಒಡವೆಗಳನ್ನು ಕೊಡಿಸುತ್ತಿದ್ದರು. ಆಗ ಅವಳು ಜಗನ್ ಮೇಲಿನ ಎಲ್ಲ ಬೇಸರವನ್ನು ಮರೆಯುತ್ತಿದ್ದಳು. ಮತ್ತೆ ನಾನು ಎಷ್ಟು ಅದೃಷ್ಟವಂತೆ ಎಂಬ ಭಾವನೆ ಅವಳಲ್ಲಿ ಮೂಡುತ್ತಿತ್ತು. ಈ ಮಧ್ಯೆ ಪಲ್ಲವಿ 2ನೇ ಮಗುವಿಗೆ ತಾಯಿಯಾದಳು. ಹೀಗೆ ತಿಂಗಳು ವರ್ಷ ಕಳೆಯುತ್ತಿದ್ದಂತೆ 2 ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಚಿಕ್ಕ ಮಗುವಿಗೂ ಈಗ 6 ವರ್ಷವಾಗಿತ್ತು. ಈಗ ಜಗನ್ಗೆ ಮಂಗಳೂರಿನ ಸೇವೆ ಅಂಗವಾಗಿ ದೆಹಲಿಗೆ ವರ್ಗಾವಣೆ ಆಯಿತು. ಇದರ ಬಗ್ಗೆ ಪಲ್ಲವಿ ಮತ್ತು ಜಗನ್ ಇಬ್ಬರು ಚರ್ಚೆ ಮಾಡಿ ಮಕ್ಕಳ ಶಿಕ್ಷಣಕ್ಕಾಗಿ ಜೊತೆಗೆ ಸಂಸಾರವನ್ನು ನಿಭಾಯಿಸುವ ಕಾರಣಕ್ಕಾಗಿ ತಾನು ದೆಹಲಿಗೆ ಹೋಗುವುದಕ್ಕಾಗಿ ಬೆಂಗಳೂರಿನಲ್ಲಿ ಪಲ್ಲವಿ ಮತ್ತು ಮಕ್ಕಳಿಗೆ ಒಂದು ಮನೆ ಮಾಡಿ ಅವರನ್ನು ಅಲ್ಲಿ ಬಿಟ್ಟು ದೆಹಲಿಗೆ ಹೋಗುವ ನಿರ್ಧಾರವನ್ನು ಮಾಡಿದ. ಹೋಗುವುದಕ್ಕೂ ಮುಂಚೆ ಒಂದು ಪುಟ್ಟ ಮನೆ ಮಾಡಿ ಮಕ್ಕಳನ್ನು ಶಾಲೆಗೆ ಸೇರಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ. ಪಲ್ಲವಿ ಕೂಡ ಹೇಗಾದರೂ 3 ವರ್ಷ ಕಳೆದು ಹೋಗುತ್ತದೆ ಎಂದು ಯಾವುದೇ ತಕರಾರು ಮಾಡದೆ ಒಪ್ಪಿಕೊಂಡಳು. ಪಲ್ಲವಿ ಒಪ್ಪಿಕೊಂಡ ಕಾರಣಕ್ಕೆ ಜಗನ್ ಹೆಂಡತಿಯನ್ನು ಹೆಚ್ಚು ಹೊಗಳಿದ. ಇಂತಹ ಹೆಂಡತಿ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ, ನನ್ನ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತೀಯ, ಈಗ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನನ್ನು ಕಲಿಸಿಕೊಡುತ್ತಿದ್ಯಾ ಎಂದು ಹೇಳಿ ಪಲ್ಲವಿಗೆ ಸ್ವಲ್ಪ ದುಡ್ಡನ್ನು ಡ್ರಾ ಮಾಡಿ ತಂದುಕೊಟ್ಟು ದೆಹಲಿಗೆ ಹೊರಟು ಹೋದ. ಜಗನ್ ದೆಹಲಿಗೆ ಹೋದ ಮೇಲೆ 3 ಅಥವಾ 4 ತಿಂಗಳಿಗೊಮ್ಮೆ ಬಂದು ಅವರನ್ನು ನೋಡಿಕೊಂಡು ಹೆಂಡತಿ ಮಕ್ಕಳಿಗೆ ಖರ್ಚಿಗಾಗುವಷ್ಟು ಹಣ ಕೊಟ್ಟು ಹೋಗುತ್ತಿದ್ದ. ಪಲ್ಲವಿ ಮಕ್ಕಳ ಜವಾಬ್ದಾರಿಯ ಜೊತೆಗೆ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದಳು ಮತ್ತು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಕೆಲವು ಕಾದಂಬರಿ ಪುಸ್ತಕಗಳನ್ನು ಓದುತ್ತಿದ್ದಳು. ಇದರಿಂದ ಅವಳಿಗೆ 3 ವರ್ಷ ಕಳೆದಿದ್ದೇ ಗೊತ್ತಾಗಲಿಲ್ಲ. 3 ವರ್ಷ ಕಳೆದ ನಂತರ ಜಗನ್ ತನ್ನ ಕೆಲಸದ ಅವಧಿಯನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ. ಈಗ ಅವನಿಗೆ ಮೊದಲಿಗಿಂತ ಹೆಚ್ಚು ಸಂಬಳ ಸಿಗುತ್ತಿತ್ತು. ಒಳ್ಳೆಯ ಪೋಸ್ಟ್ ಕೂಡ ದೊರೆತಿತ್ತು.
ತನ್ನ 3 ವರ್ಷಗಳ ತಪಸ್ಸಿಗೆ ಸಿಕ್ಕ ಪ್ರತಿಫಲ ಎಂದು ಪಲ್ಲವಿ ತುಂಬ ಖುಷಿಪಟ್ಟಳು. ಗಂಡನ ನಿರಂತರ ಮಾತುಗಳನ್ನು ಮೊದಲಿನಿಂದ ಮೆಚ್ಚುತ್ತಲೇ ಬಂದಿದ್ದ ಪಲ್ಲವಿ ಅದನ್ನು ಜಗನ್ನ ಸಹೋದ್ಯೋಗಿಗಳು ಕೂಡ ಮೆಚ್ಚುತ್ತಿದ್ದಾರೆ ಎಂಬುದು ಅವನು ದೆಹಲಿಯಿಂದ ವರ್ಗಾವಣೆಯಾಗಿ ಬಂದ ಮೇಲೆ ಅವಳ ಅರಿವಿಗೆ ಬಂದಿತ್ತು. ಆಪ್ತ ಸಂದರ್ಭಗಳಲ್ಲಿ ಅವನ ನಿರಾಸಕ್ತಿಯನ್ನು ಗಮನಿಸುವಷ್ಟು ಸೂಕ್ಷ್ಮತೆಯನ್ನು ತನ್ನ ಬಿಡುವಿನ ಕಾಲದ ಓದಿನಲ್ಲಿ ತಿಳಿದುಕೊಂಡಿದ್ದಳು. ಬೇರೆ ರೂಮಿನಲ್ಲಿ ಮಕ್ಕಳು ಮಲಗಿ ನಿರಾತಂಕ ಪರಿಸ್ಥಿತಿ ಇದ್ದರೂ ಅವನು ಕಾರಣವಿಲ್ಲದೆ ನಿರಾಸಕ್ತಿಯನ್ನು ತೋರುತ್ತಿರುವುದನ್ನು ಅವಳು ನೋವಿನಿಂದ ಗಮನಿಸುತ್ತಿದ್ದಳು. ಜಗನ್ ತನ್ನ ಬ್ಯಾಂಕಿನ ಸಹಪಾಠಿಗಳೊಂದಿಗೆ ಬೆಂಗಳೂರಿನ ದೊಡ್ಡ ಹೋಟೆಲ್ ಒಂದರಲ್ಲಿ ಇಯರ್ ಎಂಡ್ ಪಾರ್ಟಿ ಇಟ್ಟುಕೊಂಡಿದ್ದರು. ಆ ಪಾರ್ಟಿಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದರು. ಅದರಲ್ಲಿ ಜಗನ್ ಬಳಿ ಕೆಲವು ಮಹಿಳಾ ಸಹೋದ್ಯೋಗಿಗಳು ನಡೆದುಕೊಳ್ಳುತ್ತಿದ್ದ ರೀತಿ ಅವಳಿಗೆ ಕಿರಿಕಿರಿ ಉಂಟು ಮಾಡಿತು. ಅದು ಅಲ್ಲದೆ ಜಗನ್ ಇದೇ ಮೊದಲ ಬಾರಿಗೆ ಪಲ್ಲವಿಯನ್ನು ಪಾರ್ಟಿಗೆ ಅಂತ ಕರೆದುಕೊಂಡು ಹೋಗಿದ್ದು. ಅಲ್ಲಿ ಜಗನ್ ಜೊತೆ ಕೆಲಸ ಮಾಡುವ ಗೆಳೆಯರು ನನ್ನನ್ನು ತುಂಬ ಅನುಕಂಪದಿಂದ ನೋಡುತ್ತಿದ್ದಾರೆ ಎಂಬ ಭಾವನೆ ಅವಳಲ್ಲಿ ಮೂಡಿತ್ತು. ಅದರಲ್ಲಿ ಮಧ್ಯ ವಯಸ್ಸಿನ ಶಾಂತಮ್ಮ ಎನ್ನುವ ಮಹಿಳೆ ಪಲ್ಲವಿ ಬಳಿ ಮ್ಯಾನೇಜರ್ ಪತ್ನಿ ಎಂದು ಪರಿಚಯಿಸಿಕೊಂಡು ತುಂಬ ಅನುಕಂಪದಿಂದಲೇ ಮಾತನಾಡಿಸಿ ಉಪಚರಿಸಿದರು. ಅವರು ಹೇಳಿದರು, ನಿಮ್ಮನ್ನು ನಾವು ಏನೋ ಅಂದುಕೊಂಡಿದ್ದೆವು, ಆದರೆ ನೀವು ನೋಡಲು ತುಂಬ ಸುಂದರವಾಗಿದ್ದೀರಿ ಎಂದು ಹೊಗಳಿದಾಗ ಅದಕ್ಕೆ ಪ್ರತಿಯಾಗಿ ಪಲ್ಲವಿಗೆ ಏನನ್ನೂ ಹೇಳಲು ತೋಚಲಿಲ್ಲ. ಆಗ ಅವಳ ಮನಸ್ಸಿಗೆ ಅನಿಸುತ್ತಿತ್ತು, ಎಲ್ಲೋ ಏನೋ ತಪ್ಪಾಗುತ್ತಿದೆ ಎಂಬುದನ್ನು ಸುಲಭವಾಗಿ ಅರಿತ ಪಲ್ಲವಿ, ನಾನು ನಿಮ್ಮ ಜೊತೆ ಒಂಟಿಯಾಗಿ ಮಾತನಾಡಬೇಕು. ನಿಮಗೆ ಬಿಡು ಸಿಕ್ಕಿದಾಗ ನನ್ನನ್ನು ಭೇಟಿ ಮಾಡಿ ಎಂದು ಹೇಳಿ ಅವರಿಗೆ ತನ್ನ ಫೋನ್ ನಂಬರ್ ಕೊಟ್ಟು ಬಂದಿದ್ದಳು. ನಂತರ ಪಾರ್ಟಿ ಎಲ್ಲ ಮುಗಿಸಿಕೊಂಡು ಮನೆಗೆ ಬಂದೆವು. 2 ದಿನಗಳ ಬಳಿಕ ಶಾಂತಮ್ಮನವರು ನನ್ನನ್ನು ಭೇಟಿಯಾಗುವುದಕ್ಕೆ ಫೋನ್ ಮಾಡಿದರು. ಆಗ ನಾನು ಅವರಿಗೆ ನಮ್ಮ ಮನೆಯ ಹತ್ತಿರವಿದ್ದ ಪಾರ್ಕಿಗೆ ಬರಲು ಹೇಳಿದೆ. ನಾನು ಅಂದು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಗಂಡನ ಜೊತೆ ಸಹಜವಾಗಿ ನಡೆದುಕೊಂಡು ಅವರ ಕೆಲಸಕ್ಕೆ ಹೋದ ಮೇಲೆ ರೆಡಿಯಾಗಿ ಪಾರ್ಕಿನತ್ತ ಹೊರಟೆ. ಶಾಂತಮ್ಮನವರ ಮನೆಯು ದೂರವಿರಲಿಲ್ಲ. ಅವರು ಇದೇ ಏರಿಯಾದಲ್ಲಿ ಇದ್ದರು. ನಾನು ಹೋಗುವುದಕ್ಕೂ ಮುಂಚೆ ಶಾಂತಮ್ಮನವರು ಪಾರ್ಕಿನಲ್ಲಿ ಬಂದು ಕುಳಿತಿದ್ದರು. ಶಾಂತಮ್ಮನವರ ಗಂಡ ಕೂಡ ಮಂಗಳೂರಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರು ಕೂಡ ಅಲ್ಲಿ ಬಂದವರು. ಆಗ ನಾನು ಶಾಂತಮ್ಮನವರ ಬಳಿ ಕೇಳಿದೆ, ದಯವಿಟ್ಟು ನೀವು ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ. ನನ್ನನ್ನು ನಿಮ್ಮ ಮಗಳಂತೆ ತಿಳಿದು ನನ್ನ ಗಂಡನ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅದನ್ನು ನನಗೆ ತಿಳಿಸಿ. ಏಕೆಂದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಅವರ ಅತಿಯಾದ ಪ್ರೀತಿ ಮತ್ತು ಕಾಳಜಿ ನನಗೆ ಇತ್ತೀಚೆಗೆ ಭಯವನ್ನುಂಟು ಮಾಡಿದೆ. ಹಾಗೆ ಅವರು ನನ್ನನ್ನು ಚೆನ್ನಾಗಿ ಮರಳು ಮಾಡುತ್ತಾರೆ ಅಂತ ನನಗೆ ಗೊತ್ತು. ನಾನು ಅವರ ಬಳಿ ಯಾವಾಗಲಾದರೂ ಚಿಕ್ಕ ಪುಟ್ಟ ಜಗಳವಾಡಿದಾಗ ಅವರು ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಿ ನನಗೆ ಏನಾದರೂ ಒಂದು ಕೊಡಿಸುತ್ತಾರೆ. ಆದರೆ ಅದು ನನಗೆ ಇತ್ತೀಚೆಗೆ ಭಯ ಆಗುವುದಕ್ಕೆ ಶುರುವಾಗಿದೆ. ಈಗಂತೂ ಅವರ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದೇ ನನಗೆ ಕಷ್ಟವಾಗಿದೆ. ನಾನು ಕೂಡ ಪದವೀಧರಳೆ. ಮನಸ್ಸು ಮಾಡಿದರೆ ಮದುವೆಯಾದ ಮೇಲೆ ಒಳ್ಳೆಯ ಕೆಲಸಕ್ಕೆ ಸೇರಬಹುದಿತ್ತು. ಆದರೆ ನಾನು ಗೃಹಿಣಿಯಾಗಿ ಅವರೊಟ್ಟಿಗೆ ಜೀವನ ಮಾಡುವುದನ್ನು ಇಷ್ಟಪಟ್ಟೆ. ಆದರೆ ಈಗ ನನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನಿಮ್ಮಂಥವರು ನನಗೆ ತಿಳಿಸದಿದ್ದರೆ ಅವರಿಗೆ ನೀವು ಕೂಡ ಬೆಂಬಲಿಸಿದಂತೆ ಅಲ್ವಾ ಎಂದು ತುಂಬ ಭಾವುಕತೆಯಿಂದ ಪಲ್ಲವಿ ಕೇಳುತ್ತಿದ್ದಾಗ ಶಾಂತಮ್ಮನವರ ಮನಸ್ಸಲ್ಲಿ ಮಂಗಳೂರಿನಲ್ಲಿ ಕೆಲಸ ಮಾಡಿದ ಪ್ರಿಯಾ ಮತ್ತು ಭಾನು ಇಬ್ಬರು ನೆನಪಿಗೆ ಬಂದರು. ಆಗ ಪಲ್ಲವಿ, ನಾವು ಮಂಗಳೂರಿನಲ್ಲಿ ಇದ್ದಾಗ ಪ್ರಿಯಾ ಅಂತ ಒಬ್ಬಳು ನಮ್ಮ ಮನೆಗೆ ಬಂದಿದ್ದಳು ಎಂದು ಹೇಳಿದಾಗ ಶಾಂತಮ್ಮನವರು, ಅವಳು ನಿಮ್ಮ ಗಂಡನ ಕ್ಲಾಸ್ಮೇಟ್, ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ರಂತೆ ಎನ್ನುವ ಸಂಗತಿಯನ್ನು ಹೊರಹಾಕಿದರು. ಆಗ ಪಲ್ಲವಿ ಅದನ್ನು ಕೇಳಿ ತನ್ನ ಮನಸ್ಸಿನಲ್ಲಿ, ಆದರೆ ಅವರು ಅವಳ ಬಗ್ಗೆ ನನ್ನ ಬಳಿ ಬೇರೆ ರೀತಿ ಹೇಳಿದ್ದಾರಲ್ಲ ಎಂದು ನೆನೆಸಿಕೊಂಡಳು. ಆಗ ಪಲ್ಲವಿಗೆ ತನ್ನ ಮನೆಗೆ ಬಂದು ಹೋಗುತ್ತಿದ್ದ ಅನೇಕ ಹೆಣ್ಣು ಮಕ್ಕಳ ಮುಖಗಳು ನೆನಪಿಗೆ ಬಂದವು. ಇಷ್ಟು ವರ್ಷ ನಾನು ದಡ್ಡಿಯಂತೆ ಜೀವನ ಮಾಡಿದ್ದು ನೆನೆಸಿಕೊಂಡು ನನಗೆ ಸಿಟ್ಟಿನ ಜೊತೆಗೆ ಕಣ್ಣುಗಳಲ್ಲಿ ನೀರು ಹರಿಯುತ್ತಿದ್ದವು. ನನ್ನ ಗಂಡ ನನ್ನನ್ನು ಎಷ್ಟು ನಯವಾಗಿ ಮೋಸ ಮಾಡಿದ್ದಾನೆ ಎಂಬುದನ್ನು ಕೇಳಿ ಅವಳಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ. ಅವನು 3 ವರ್ಷಗಳ ದೆಹಲಿ ವಾಸದಲ್ಲಿ ಬೆಂಗಳೂರಿನಲ್ಲಿ ಒಂಟಿಯಾಗಿ ಉಳಿದು ಮಕ್ಕಳನ್ನು
ನೋಡಿಕೊಂಡ ಕಷ್ಟ ಮತ್ತು ಗಂಡನೊಟ್ಟಿಗೆ ಇರದೆ ಒಂಟಿಯಾಗಿ ಜೀವನ ಕಳೆದ ದಿನಗಳು ನೆನಪಿಗೆ ಬಂದು ಮಾತುಗಳು ಬರದಂತಾಗಿದೆ. ಗಂಡನ ಹೊಗಳಿಕೆ ಮಾತಿನ ಸಂಚಿಕೆ ಪ್ರಿಯಾಳಂತಹ ಎಷ್ಟೊಂದು ಹೆಣ್ಣು ಮಕ್ಕಳು ಬಿದ್ದಿರಬಹುದು ಎಂಬುದನ್ನು ಅವಳು ಊಹಿಸದಾದಳು. ಸ್ವಲ್ಪ ಹೊತ್ತಿನಲ್ಲಿ ಜೋರಾಗಿ ಉಸಿರು ಬಿಡುತ್ತಾ ನುಗ್ಗಿ ಬಂದ ದುಃಖದ ವೇಗ ಅವಳ ಅಳುಧ್ವನಿಯನ್ನು ತಾರಕಕ್ಕೆ ಏರಿಸಿತು. ಎಷ್ಟೇ ಕಂಟ್ರೋಲ್ ಮಾಡಿದರೂ ನಾನು ಬೇರೆಯವರ ಮುಂದೆ ನಿಂತಿದ್ದೇನೆ, ಸಂಸಾರದ ವಿಷಯ ತೆಗೆದುಕೊಂಡು ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಅವಳ ದುಃಖ ತಡೆಯಲಾಗದೆ ಜೋರಾಗಿ ಅತ್ತು ಬಿಟ್ಟಳು. ಪಲ್ಲವಿಯನ್ನು 2 ದಿನದ ಹಿಂದೆ ಅಷ್ಟೇ ನೋಡಿದ್ದ ಶಾಂತಮ್ಮನವರಿಗೆ ಜಗನ್ ಬಗ್ಗೆ ಮೊದಲೇ ತಿಳಿದಿತ್ತು. ಮಂಗಳೂರಿನಲ್ಲಿ ಅವಳ ಗಂಡನೇ ಎಲ್ಲ ವರದಿ ನೀಡಿದ್ದನು. ಬೇರೆ ಬೇರೆ ಊರುಗಳಿಗೆ ವರ್ಗಾವಣೆಯಾಗಿ ಹೋಗುತ್ತಿದ್ದಾಗ ಅಲ್ಲಿ ನಡೆಸುತ್ತಿದ್ದ ಜೀವನದ ಬಗ್ಗೆ ನೆನಪುಗಳು ಬಂದಾಗ ಅದರ ಜೊತೆ ಜಗನ್ ವ್ಯವಹಾರಗಳು ಕಥೆಗಳು ಸೇರಿಕೊಂಡಿದ್ದವು. ಅವನು ದೆಹಲಿಗೆ ವರ್ಗಾವಣೆಯಾಗಿ ಹೋಗಿದ್ದಾಗ ಅವರ ಜಾಗಕ್ಕೆ ಅವರ ಕ್ಲಾಸ್ಮೇಟ್ ಪ್ರಿಯಾ ಇಲ್ಲಿನ ಉಸ್ತುವಾರಿಯ ಕೆಲಸ ಪಡೆದುಕೊಂಡಿದ್ದಳು. ದೆಹಲಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ನಾವಿಬ್ಬರು ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಎಷ್ಟು ಪ್ರೀತಿ ಮಾಡುತ್ತಿದ್ದರು. ಅವರು ನನ್ನನ್ನು ಬಿಟ್ಟು ದೆಹಲಿಗೆ ಒಬ್ಬರೇ ಹೋಗುವುದಕ್ಕೆ ಒಪ್ಪಿಕೊಂಡಿದ್ದು ಎಲ್ಲವೂ ಕೂಡ ನೆನಪಿಗೆ ಬಂದಿತ್ತು. ಒಂದು ವೇಳೆ ಹೆಂಡತಿ ಕುರೂಪಿಯಾಗಿದ್ದು ಅಥವಾ ಹೆಚ್ಚು ಸುಂದರವಾಗದಿದ್ದರೂ ಏನು ತಿಳುವಳಿಕೆ ಇಲ್ಲದವಳಾಗಿ ಮನೆಯವರ ಬಲವಂತಕ್ಕೆ ಮದುವೆಯಾದ ಪ್ರಸಂಗಗಳಲ್ಲಿ ಹುಡುಗರು ಬೇರೆ ಕಡೆ ಕಣ್ಣು ಹಾಕುವುದನ್ನು ಅವರು ಕೂಡ ಕಂಡವರಾಗಿದ್ದರು. ಆದರೆ ಪಲ್ಲವಿಯನ್ನು ನೋಡಿದಾಗ ಶಾಂತಮ್ಮ ಅವರಿಗೆ ಜಗನ್ ಆಡಿದ ಮಾತುಗಳೆಲ್ಲ ಸುಳ್ಳು ಎಂದು ಅವರ ಅರಿವಿಗೆ ಬಂತು. ಪಲ್ಲವಿ ಅಳುತ್ತಿರುವುದನ್ನು ನೋಡಿದ ಶಾಂತಮ್ಮನವರಿಗೆ ಕರುಣೆ ಉಕ್ಕಿ ಬಂದಿತು. ಶಾಂತಮ್ಮನವರು ಪಲ್ಲವಿಗೆ ಸಮಾಧಾನ ಆಗುವವರೆಗೂ ಅವರನ್ನು ಅಳಲು ಬಿಟ್ಟರು ಮತ್ತು ಅಲ್ಲೇ ಪಾರ್ಕಿನ ಪಕ್ಕದಲ್ಲಿ ಎಳನೀರು ಮಾರುತ್ತಿದ್ದವನ ಬಳಿ ಹೋಗಿ 2 ಎಳನೀರು ಹೊಡೆಸಿಕೊಂಡು ಬಂದು ಪಲ್ಲವಿಗೆ ಕುಡಿಯಲು ಹೇಳಿದರು. ಆದರೆ ಪಲ್ಲವಿ ಮೊದಲು ತಿರಸ್ಕರಿಸಿದಳು. ಆಗ ಶಾಂತಮ್ಮನವರು, ಇರಲಿ, ಸಮಾಧಾನ ಮಾಡಿಕೊ ಪಲ್ಲವಿ, ಈಗ ಸ್ವಲ್ಪ ಎಳನೀರನ್ನು ಕುಡಿ. ಇದನ್ನೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ಬಗೆಹರಿಸಿಕೊಳ್ಳಬೇಕು. ನಿನ್ನ ಗಂಡ ನಮ್ಮ ಜೊತೆ ಮಾತನಾಡುವಾಗ ನೀನು ಇಷ್ಟು ಚೆನ್ನಾಗಿದ್ದಿ ಎಂಬ ಕಲ್ಪನೆ ನಮಗೆ ಬರುತ್ತಿರಲಿಲ್ಲ. ಕೆಲವು ಗಂಡಸರಿಗೆ ಮನೆಯಲ್ಲಿ ಎಷ್ಟೇ ಮುದ್ದಾದ ಹೆಂಡತಿ ಇದ್ದರೂ ಬೇರೆಯವರ ಜೊತೆ ಚಟ ತೀರಿಸಿಕೊಳ್ಳುವ ಚಾಳಿ ಇರುತ್ತದೆ. ಅದು ಕ್ರಮೇಣ ಸರಿ ಹೋಗಿಬಿಡುತ್ತದೆ. ಆದರೆ ನಿನ್ನ ಗಂಡನಿಗೆ ಯಾವ ಊರಿಗೆ ಹೋದರೂ ಅಲ್ಲೆಲ್ಲ ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರಂತೆ. ಅವರ ಬ್ಯಾಂಕಿನಲ್ಲಿ ಒಬ್ಬಳು ಇದ್ದಾಳಂತೆ. ನಿನ್ನ ಗಂಡ ಈಗ ದೊಡ್ಡ ಮ್ಯಾನೇಜರ್ ಅಲ್ವಾ, ಹಾಗಾಗಿ ಅವಳ ಜೊತೆ ಹೆಚ್ಚಾಗಿ ಇದ್ದಾನೆ ಅಂತ ಎಲ್ಲರೂ ಹೇಳುತ್ತಿದ್ದಾರೆ. ನಿನ್ನ ಗಂಡನ ಹಿಂದಿನ ಕಥೆಗಳನ್ನು ಕೇಳುತ್ತಿದ್ದರೆ ಇದು ಸುಳ್ಳು ಇರಲಾರದು ಅಂತ ಅನಿಸುತ್ತದೆ. ನೀನು ಸ್ವಲ್ಪ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡು ಎಂದು ತುಂಬ ಅನುಕಂಪದಿಂದ ಮಾತಾಡಿ ಅವಳ ಮನಸ್ಸಿನ ನೋವನ್ನು ಸ್ವಲ್ಪ ಮಟ್ಟಿಗೆ ಉಪಶಮನಗೊಳಿಸಿದರು. ಮತ್ತು ಅವರು ಹೇಳಿದರು, ಈಗಲೂ ನಿನಗೆ ಹೇಳುತ್ತಿದ್ದೇನೆ, ಇಂತಹ ವಿಷಯಗಳನ್ನು ತುಂಬ ಹುಷಾರಾಗಿ ಮ್ಯಾನೇಜ್ ಮಾಡು. ಮಕ್ಕಳ ಎದುರಿಗೆ ಇದನ್ನೆಲ್ಲ ಏನು ಮಾತನಾಡಬೇಡ, ದುಡುಕಲೂ ಬೇಡ ಎಂದು ಹೇಳಿ ಅವರ ಮಗಳಂತೆ ನನ್ನ ತಲೆ ಸವರಿ ಮಾತನಾಡಿದರು. ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡ ಪಲ್ಲವಿ ಎಳನೀರು ಕುಡಿದು ನಾನಿನ್ನು ಬರ್ತೀನಿ ಆಂಟಿ ಎಂದು ಹೇಳಿ ಮನೆ ಕಡೆ ಹೊರಟಳು. ಮನೆಗೆ ಬಂದವಳೆ ಮಕ್ಕಳಿಗೆ ಇದು ಯಾವುದರ ಅರಿವು ಬಾರದಂತೆ ಅವರ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಳು. ಎಂದಿನಂತೆ ಮನೆಯನ್ನು ಸ್ವಚ್ಛಗೊಳಿಸಿ ಎಲ್ಲ ಕೆಲಸಗಳನ್ನು ಮುಗಿಸಿ ಜಗನ್ ಬರುವುದರೊಳಗೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಳು. ಜಗನ್ ಮನೆಗೆ ಬರುತ್ತಿದ್ದಂತೆ ಅವನಿಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಉಪಚರಿಸಿ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ, ಹಾಗೆ ಬರುವಾಗ ಮನೆಗೆ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಬರಬೇಕು ಎಂದು ನಗುತ್ತಲೇ ಮಾತನಾಡುತ್ತಾ ಕರೆದುಕೊಂಡು ಹೋದಳು. ಅವನ ಜೊತೆ ಕೈ ಹಿಡಿದುಕೊಂಡು ನಡೆಯುತ್ತಾ ಹಿಂದಿನ ನೆನಪುಗಳನ್ನು ಮತ್ತು ಅನುಭವಗಳನ್ನು ಮೆಲುಕು ಹಾಕುವಂತೆ ಮಾಡಿದಳು. ಈ ರೀತಿ ಅಂತೂ ಜಗನಿಗೆ ಏನೂ ಗೊತ್ತಾಗದಂತೆ ಎಚ್ಚರಿಕೆ ವಹಿಸಿ ಈ ಮನೆಯಲ್ಲಿ ತುಂಬ ಸಂತೃಪ್ತಳಾಗಿರುವಂತೆ ಮಾತನಾಡಿದಳು. ನಂತರ ನನಗೂ ಈ ಮನೆಯಲ್ಲಿ ಒಬ್ಬಳೇ ಇದ್ದು ತುಂಬ ಬೇಜಾರಾಗ್ತಿದೆ. ಇಲ್ಲಿ ಯಾರನ್ನೂ ನಾನು ಅಷ್ಟಾಗಿ ಗೆಳೆತನ ಮಾಡಿಕೊಂಡಿಲ್ಲ. ನೀವೀಗ ಬಂದಿದ್ದೀರಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೇರೆ ಊರಿನವರು ಬಂದಿದ್ದರೆ ಮನೆಗೆ ಕರೆದುಕೊಂಡು ಬನ್ನಿ, ನನಗೂ ಬೇಜಾರು ಕಳೆಯುತ್ತದೆ ಎಂದು ಹೇಳಿದಳು. ಜಗನ್ ಅವಳ ಪ್ರೀತಿಯ ಮಾತುಗಳಿಗೆ ದಂಗಾಗಿ ಹೋದ.
ಅವಳನ್ನು ಎತ್ತಿ ಮುದ್ದಾಡುತ್ತಾ, ನಿಮ್ಮ ಊರಿನ ಕಡೆಯವರೇ ಒಬ್ಬರು ಬಂದಿದ್ದಾರೆ ಪಲ್ಲವಿ. ಅವರ ಹೆಸರು ಸ್ಮಿತಾ ಅಂತ. ಸದ್ಯಕ್ಕೆ ಅವಳು ಹಾಸ್ಟೆಲ್ನಲ್ಲಿದ್ದಾಳೆ. ಒಂದು ಸಲ ಅವಳನ್ನು ಮನೆಗೆ ಕರೆಯಬೇಕು ಅಂತ ಅಂದುಕೊಂಡಿದ್ದೆ ಎಂದು ಹೇಳಿದ. ಹೌದಾ, ಹಾಗಿದ್ರೆ ಭಾನುವಾರ ಬ್ಯಾಂಕ್ ರಜೆ ಇರುತ್ತಲ್ವಾ? ಆ ದಿನ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ. ಸಾಯಂಕಾಲ ಹೋಗಿ ಅವರನ್ನು ಬಿಟ್ಟು ಬಂದರೆ ಆಯಿತು ಎಂದು ಹೇಳಿದಳು. ಆದರೆ ಈಗ ಪಲ್ಲವಿ ಕಣ್ಣ ಮುಂದೆ 10 ವರ್ಷಗಳ ಹಿಂದೆ ಮಂಗಳೂರಿನ ಮನೆಗೆ ಬಂದಿದ್ದ ಪ್ರಿಯ ನೆನಪು ಮುಸುಕಾಗಿ ಮೂಡಿತ್ತು. ಜಗನ್ ಭಾನುವಾರ ಸ್ಮಿತಾಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಮನೆಯಿಂದ ಹೊರಗೆ ಹೋದಾಗ ಪಲ್ಲವಿ ತನ್ನ ಮಕ್ಕಳಿಬ್ಬರನ್ನು ಇಲ್ಲಿ ನಡೆಯುವ ಮಾತುಕತೆಗಳು ಅವರಿಗೆ ತಿಳಿಯಬಾರದೆಂದು ಪಕ್ಕದ ಮನೆಯಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಳ್ಳುವಂತೆ ಬಿಟ್ಟು ಬಂದಿದ್ದಳು. ಜಗನ್ ಸ್ಮಿತಾಳನ್ನು ಕರೆದುಕೊಂಡು ಬಂದೇ ಬಿಟ್ಟ. ಆದರೆ ಪಲ್ಲವಿ ನಗುಮುಖದಿಂದಲೇ ಸ್ಮಿತಾಳನ್ನು ಮನೆಯೊಳಗೆ ಬರಮಾಡಿಕೊಂಡಳು. ಹಾಗೂ ಅವಳ ಸ್ವಂತ ವಿವರಗಳನ್ನು ಕೇಳುತ್ತಾ ಕಾಫಿ ಮಾಡಿಕೊಟ್ಟಳು. ಜಗನ್ಗೂ ಒಂದು ಲೋಟ ಕಾಫಿ ಕೊಟ್ಟಳು. ನಂತರ ಸ್ಮಿತಾಳನ್ನು ತನ್ನೊಟ್ಟಿಗೆ ಕರೆದು, ಬಾ, ಹಾಲಿನಲ್ಲಿ ಕುಳಿತು 3 ಕಾಫಿ ಕುಡಿಯುತ್ತಾ ಮಾತನಾಡೋಣ ಎಂದು ಕರೆದುಕೊಂಡು ಹೋದಳು. ಅಲ್ಲಿಯವರೆಗೂ ಬಹುವಚನದಲ್ಲಿ ಮಾತನಾಡಿಸುತ್ತಿದ್ದ ಪಲ್ಲವಿ ಇದ್ದಕ್ಕಿದ್ದಂತೆ ಏಕವಚನದಲ್ಲಿ ಮಾತನಾಡುವುದಕ್ಕೆ ಶುರು ಮಾಡಿಕೊಂಡಳು. ಅದನ್ನು ಕೇಳಿದ ಸ್ಮಿತಾಗೆ ಸ್ವಲ್ಪ ಕಸಿವಿಸಿಯಾದರೂ ತೋರಿಸಿಕೊಳ್ಳದವಳಂತೆ ಕುಳಿತಿದ್ದಳು. ಆದರೆ ಪಲ್ಲವಿ ಮನೆಯ ಬಾಗಿಲನ್ನು ಮುಚ್ಚಿ ಬಂದು ಸ್ಮಿತಾ ಪಕ್ಕ ಕೂತು ಕಾಫಿ ಕುಡಿತಿದ್ದಳು. ಯಾರಾದರೂ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಳ್ಬೇಕಲ್ವೇನೆ ಸ್ಮಿತಾ ಎಂದು ಪಲ್ಲವಿ ನೇರವಾಗಿ ಕೇಳಿದಾಗ, ಜಗನ್, ಅದೇನು ಇದ್ದಕ್ಕಿದ್ದಂತೆ ಅಷ್ಟೊಂದು ಹೊರಟಾಗಿ ಕೇಳ್ತಿದ್ಯಾ? ಈಗ ಆ ಮಾತುಗಳು ಅವಶ್ಯವೇ ಎಂದು ಕೋಪ ಮಾಡಿಕೊಂಡು ಮಾತನಾಡಿದ. ಏನು, ನನ್ನ ಮಾತು ಹೊರಟಾಗಿತ್ತಾ? ವಯಸ್ಸಿಗೆ ಬಂದ ಹುಡುಗಿಗೆ ಮದುವೆ ಮಾಡಿಕೊ ಎಂದು ಹೇಳಿದರೆ ಅದು ಹೊರಟಾಗಿ ಕೇಳಿತಾ ಎಂದು ಜಗನ್ನಿಗೆ ತಿರುಗಿಸಿ ಉತ್ತರ ಕೊಟ್ಟಳು. ಆಗ ಜಗನ್, ನಾನು ಹಾಗಂತ ಹೇಳಿಲ್ಲ ಪಲ್ಲವಿ, ಅದನ್ನು ಮಾತನಾಡೋದಕ್ಕೆ ಈ ಸಂದರ್ಭ ಸರಿಯಿಲ್ಲ ಅಂತ ಹೇಳಿದೆ ಅಷ್ಟೇ ಎಂದು ಅವನ ಅಸಮಾಧಾನದ ಧ್ವನಿಯಿಂದ ಹೇಳಿದ. ಓ ಹೌದಾ, ಇನ್ನೆಂಥ ಸಂದರ್ಭ ಬೇಕು ಜಗನ್ ಇಂಥ ಹುಡುಗಿಯರಿಗೆ? ನಿಮ್ಮಂಥ ಮದುವೆಯಾದ ಗಂಡಸರೇ ಬೇಕಾ ಎಂದು ಅವಳು ಕೇಳಿದಾಗ ಸ್ಮಿತಾ ಜೊತೆ ಅವನು ಕೂಡ ಬೆಚ್ಚಿಬಿದ್ದ. ನೀನು ಏನು ಅಂತ ಮಾತನಾಡುತ್ತಿದ್ಯಾ? ಸ್ವಲ್ಪ ನಾಲಿಗೆಯಲ್ಲಿ ಹಿಡಿತವಿರಲಿ. ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಅವಮಾನ ಮಾಡುತ್ತೀಯಾ ಎಂದು ಹಳ್ಳು ಮೆಸೆಯುತ್ತಾ ಕಿರುಚಾಡಿದ. ಆಗ ಪಲ್ಲವಿ, ಸುಮ್ಮನೆ ಇರಯ್ಯ, ಕಂಡಿದ್ದೇನೆ ನೀನು ಮಹಾಪುರುಷ, ಮರ್ಯಾದಸ್ಥನ ರೀತಿ ಕಿರುಚಾಡಬೇಡ. ಆಗ ಒಂದು ಕ್ಷಣ ಮನೆ ಮೌನವಾಗಿತ್ತು. ಸ್ಮಿತಾ ನಿಧಾನವಾಗಿ ಎದ್ದು ನಿಂತಳು. ಮೆಲ್ಲಗೆ ಹೆಜ್ಜೆ ಇಡುತ್ತಾ ಅವಳ ಬಾಗಿಲ ಬಳಿ ಹೊರಟು ಅವಳು ಚಪ್ಪಲಿ ಹಾಕಿಕೊಂಡು ಹೊರ ನಡೆಯುತ್ತಿದ್ದಳು. ಆಗ ಪಲ್ಲವಿ, ಸ್ವಲ್ಪ ನಿಂತುಕೋ ಅಮ್ಮ ಸ್ಮಿತಾ, ಕುಂಕುಮ ಕೊಡುತ್ತೇನೆ, ತೆಗೊಂಡು ಹೋಗು ಎಂದು ಹೇಳಿದರು. ಆಗ ಸ್ಮಿತಾಳಿಗೆ ನಿಂತ ನೆಲ ಅಲ್ಲೇ ಕುಸಿಯಬಾರದೆ ಎನಿಸಿತು. ನಂತರ ಪಲ್ಲವಿ, ಗಂಡನ ಬಳಿ ನಾನು ಸಪ್ತಪದಿ ತುಳಿದು ನಿಮ್ಮ ಕೈ ಹಿಡಿದವಳು. ನಿಮ್ಮ ಜೊತೆ ಬದುಕುವುದಕ್ಕೆ ಬಂದಿದ್ದೇನೆ. ಎಲ್ಲರ ಮುಂದೆ ನೀವು ನನ್ನ ಕೈ ಹಿಡಿದು ಜೊತೆಯಲ್ಲಿ ಸಪ್ತಪದಿ ತುಳಿದು ನನ್ನ ಜೊತೆ ಬಾಳುತ್ತೇನೆ ಅಂತ ಹೇಳಿದ್ದೀರಿ. ಇಷ್ಟು ವರ್ಷ ನೀವು ನನಗೆ ಅನ್ಯಾಯ ಮಾಡಿದ್ದೀರಿ. ಇನ್ನು ಈ ಅನ್ಯಾಯ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಎಂದು ಸ್ಪಷ್ಟ ಧ್ವನಿಯಲ್ಲಿ ಹೇಳಿದಾಗ ಅದಕ್ಕೆ ಪ್ರತಿ ಉತ್ತರ ಕೊಡುವ ಶಕ್ತಿ ಅವನಲ್ಲಿ ಉಳಿದಿರಲಿಲ್ಲ. ಜಗನ್ ಸೀದಾ ಪಲ್ಲವಿಯ ಕಾಲನ್ನು ಹಿಡಿದುಕೊಂಡು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಪಲ್ಲವಿ. ನಾನು ನಿನಗೆ ತುಂಬ ಅನ್ಯಾಯವನ್ನು ಮಾಡಿಬಿಟ್ಟೆ. ನಿನ್ನನ್ನು ನಯವಾಗಿ ವಂಚಿಸಿ ನನ್ನ ಕೆಟ್ಟ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದೆ. ಇನ್ನು ಮುಂದೆ ಈ ರೀತಿ ಆಗುವುದಿಲ್ಲ. ಇದು ನನ್ನ ಮಕ್ಕಳ ಮೇಲಾನೆ ಎಂದು ಅವಳ ಕಾಲ ಮೇಲೆ ಕಣ್ಣೀರಿಟ್ಟನು. ಕೊನೆಗೆ ಪಲ್ಲವಿ, ಎಷ್ಟೇ ಆದರೂ ಅವರು ನನ್ನ ಗಂಡ ಎಂದು ತಪ್ಪು ಮಾಡಿದವರಿಗೆ ಅದನ್ನು ತಿದ್ದಿಕೊಳ್ಳುವ ಒಂದು ಅವಕಾಶ ಕೊಡಬೇಕು ಎನ್ನುತ್ತಾ ಮನಸ್ಸಿನಲ್ಲಿ ತನ್ನ ನೋವನ್ನು ಅದುವಿಟ್ಟುಕೊಂಡು ಕ್ಷಮಿಸಿದಳು. ವೀಕ್ಷಕರೇ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.